ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ವಾ, ನಮ್ಮ ರೂಮ್ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೀನಿ. ಆದರೆ ಡ್ರೆಸ್ಸಿಂಗ್ ಟೇಬಲ್ ಒಂದು ಪೆಂಡಿಂಗ್ ಉಳಿದೋಗ್ಬಿಟ್ಟಿತ್ತು ಅಂತ ಹೇಳಿ. ಸೊ ಇವತ್ತು ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಬೆಳಿಗ್ಗೆನೆ ಸಿಂಪಲ್ ಬ್ರೇಕ್ಫಾಸ್ಟು ಮಾಡ್ಕೊಂಬಿಟ್ಟು, ಅಂದರೆ ಸಿಂಪಲ್ ಅಂದರೆ ಮೊಸರನ್ನ ಮಾಡಿಬಿಟ್ಟಿದ್ದೆ ಅಷ್ಟೇನೆ ಇವತ್ತು. ಮಾಡಿಕೊಂಡು ರೂಮ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಫುಲ್ಲು ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀವಿ. ಆ್ಯಕ್ಚುಲಿ ಇವತ್ತು ಸಂಡೇ. ಸೊ ಸಂಡೇ ಆಗಿದ್ರಿಂದ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಏನು ಅಂದರೆ ನಮ್ಮ ಮನೆಯವ್ರು ಹೋಟೆಲಿಂದ ತಂದ್ಬಿಡ್ತೀನಿ ಅಂತ ಹೇಳಿದ್ರು. ಸರಿ ಫಸ್ಟು ನನಗೆ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಮಧ್ಯಾಹ್ನ ಸಾಕಾಗಿರತ್ತೆ, ಆವಾಗ ನನಗೆ ಬೇಕಾದರೆ ಮಾಡೋಕ್ಕೆ ಕಷ್ಟ ಆಗುತ್ತೇನೋ, ಆವಾಗ ಬೇಕಾದರೆ ಹೋಟೆಲಿಂದ ತರಿಸ್ಬಿಡೋಣ, ಇವಾಗ ಸದ್ಯಕ್ಕೆ ಸಿಂಪಲ್ ಆಗಿ ಏನಾದರೂ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಯೂಶ್ವಲಿ ನಾನು ಗ್ರೀನ್ ಟೀ ನನಗೆ ಇರೋಕ್ಕಾಗಲ್ಲ. ಅಂದರೆ ಕೆಲವೊಬ್ಬರಿಗೆ ಕಾಫಿ ಎದ್ದಿದ ತಕ್ಷಣ ಕಾಫಿ ಹೆಂಗೆ ಒಂದು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ನನಗೂ ಅದೇ ಥರ, ನನಗೆ ಅಷ್ಟೇ ಮತ್ತು ಮನೆಯವ್ರಿಗೂ ಅಷ್ಟೇ ಗ್ರೀನ್ ಟೀ ನಮ್ಮಿಬ್ಬರಿಗೂ ಒಂಥರ ಅಡಿಕ್ಷನ್ ಆಗೋಗ್ಬಿಟ್ಟಿದೆ. ಮತ್ತು ಹಾಗೇನೆ ಬಿಸಿನೀರಿಗೆ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಹಾಕ್ಕೊಂಡು ಅದು ಒಂದು ಗ್ಲಾಸ್ ಕುಡಿತೀವಿ. ಸೊ ಅವೆರಡು ಕುಡಿದಿಲ್ಲ ಅಂದರೆ ಏನೋ ಒಂಥರ ಆಗ್ತಾ ಇರುತ್ತೆ, ಒಂದು ಎನರ್ಜಿ ಡ್ರಿಂಕ್ ಥರ ಅನಿಸುತ್ತೆ ನಮಗೆ ಅವೆರಡೂ. ಸೊ ಅದನ್ನು ಹೆಂಗೂ ಮಾಡ್ತೀನಲ್ವ, ಇನ್ನು ಮೊಸರನ್ನ ಮಾಡೋದು ಎಷ್ಟೊತ್ತು. ಸೊ ಸ್ವಲ್ಪ ವೈಟ್ ರೈಸ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಬಿಡೋಣ, ಮಧ್ಯಾಹ್ನಕ್ಕೆ ನೋಡ್ಕೊಳ್ಳೋಣ ಅಂತ ಹೇಳಿ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಎನಿ ಕಾಸ್ಟ್ ನಂದು ಏನು ಕ್ಲೀನಿಂಗ್ಸ್ ಇದೆ ಕಂಪ್ಲೀಟ್ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಭಾನುವಾರ ಶೂಟ್ ಮಾಡ್ಕೊಂಡಿದ್ದೀನಿ ಅಂದರೆ ಯೋಚನೆ ಮಾಡಿ, ಇನ್ನೊಂದು 5 ದಿನ ಇದೆ ಹಬ್ಬ. ಸೊ ಅದಾದಮೇಲೆ ಇನ್ನು ದೇವರ ಮನೆ ಕ್ಲೀನಿಂಗು ಅವೆಲ್ಲ ಇರುತ್ತೆ. ಸೊ ಅದೆಲ್ಲ ನಾನು ಹಬ್ಬದ 2 ದಿನ ಮುಂಚೆನೇ ಮಾಡೋದು. ಸೊ ಬೇರೆ ಕ್ಲೀನಿಂಗ್ ಕೆಲಸಗಳೇನು ಇಟ್ಕೋಬಾರ್ದು ಅನ್ನೋದು ಅಷ್ಟೇ ಇವತ್ತಿನ ನನ್ನ ಒಂದು ಇದಾಗೋಗ್ಬಿಟ್ಟಿದೆ. ಎಷ್ಟೇ ಅಡೆತಡೆಗಳು ಬರಲಿ, ಏನೇ ಬರಲಿ, ಮುಗಿಸ್ಕೋಬೇಕು ಅಂತ ಹೇಳಿ. ಅಷ್ಟೊತ್ತಿಗೆ ನಮ್ಮನೆಯವರು ಅವ್ರಿಗೇನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಸರಿ ನಾನು ಕಾರ್ಪೆಟ್ ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದ್ರು ಅವರು. ಏನೇ ಆಗಲಿ ನಿನಗೆ ಭಾನುವಾರ ನಾನು ಕಾರ್ಪೆಟ್ ಕ್ಲೀನ್ ಮಾಡ್ತೀನಿ ಅಂತ. ಇನ್ನು ಕೆಲಸ ಇದೆ ಅಂತ ಹೇಳಿದ ತಕ್ಷಣ ನನಗೊಂಥರ ಆಗೋಯ್ತು. ಒಂದು ಸೈಡ್ ಕೋಪನೂ ಬಂತು, ಒಂದು ಸೈಡ್ ಅಂದರೆ ನನ್ನ ಕೈಲಿ ಆಗೋದಿಲ್ಲ, ಅದು ಹೆವಿ ಆಗಿದೆ ಕಾರ್ಪೆಟು. ಸೊ ಅದು ವಾಶ್ ಮಾಡೋದಕ್ಕೆ ತುಂಬ ಕಷ್ಟ ಆಗತ್ತೆ. ಸೊ ನನಗೆ ಬೇಸರನೂ ಆಯಿತು, ಬಿಕಾಸ್ ಈಗ ಹಬ್ಬ ಬರ್ತಿದೆ, ನನಗೆ ಕಾರ್ಪೆಟ್ ಕ್ಲೀನ್ ಆಗಲಿಲ್ಲ ಅಂದರೆ ಸಮಾಧಾನನೇ ಇರಲ್ಲ ನನಗೆ ಹಬ್ಬ ಮಾಡೋದಕ್ಕೆ. ಇಲ್ಲ ನೀನು ಇದನ್ನು ಕ್ಲೀನ್ ಮಾಡ್ಕೊ, ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ, ಒಂದು 2 hours ಕೆಲಸ ಇದೆ ಅಷ್ಟೇಮ್ಮ, ನನಗೆ ಬೇಗ ಬಂದ್ಬಿಡ್ತೀನಿ ಅಂತ ಹೊರಟರು ಟಿಫನ್ ಮಾಡಿಕೊಂಡು. ಸರಿ ನಾನು ಅಷ್ಟೊತ್ತಿಗೆ ಬೇರೆ ಏನೇನು ಕ್ಲೀನಿಂಗ್ ಇದೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಕೆಲವು ಸತಿ ಅನ್ನಿಸ್ತಾ ಇರುತ್ತೆ ನನಗೆ, ಬಿಕಾಸ್ ನೀವು ನನ್ನ ವ್ಲಾಗ್ಸ್ನ ನೋಡ್ತಿರ್ತೀರ, ರೆಗ್ಯುಲರ್ ಆಗಿ ನಾನು ಅದು ಇದು ಏನಾದರೂ ಒಂದು ಕ್ಲೀನ್ ಮಾಡ್ತಾನೇ ಇರ್ತೀನಿ. ಆದ್ರೂ ಈ ಥರ ಕ್ಲೀನ್ ಮಾಡ್ಕೊಳ್ಳುವಾಗ ಯಪ್ಪ ನಾನು ಏನು ಕ್ಲೀನೇ ಮಾಡಿಲ್ವಾ, ನನ್ನ ಮನೆ ಇಷ್ಟೊಂದು ಗಲೀಜಾಗಿ ಇಟ್ಕೊಂಬಿಟ್ಟಿದ್ದೀನ ಅನ್ನೋ ಥರ ಫೀಲ್ ಬಂದ್ಬಿಡತ್ತೆ. ಬಟ್ ಥ್ಯಾಂಕ್ ಗಾಡ್ ನಮ್ಮದು ಎಲ್ಲ ಸ್ವಲ್ಪ ಗ್ಲಾಸಿ ಇದಾಗ್ಸಿದ್ದೀವಿ ಅಲ್ವಾ ಶೀಟ್ಸು, ಅದರಿಂದ ನನಗೆ ಸ್ವಲ್ಪ ಈಸಿ ಅನ್ನಿಸ್ಬಿಡತ್ತೆ. ಆದರೂ ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಕ್ಲೀನ್ ಮಾಡಿದ್ರು ಸಾಲದು ಅನ್ಸುತ್ತೆ ಕೆಲವು ಸತಿ. ಮನೇನ ಮಾತ್ರ ಮಾಡ್ತಾನೆ ಇರಬೇಕು. ಒಂದು 15-20 ದಿನ ಏನು ಮಾಡ್ದಿರ ಮನೆ ಬಿಟ್ಟಿದ್ದೀವಿ ಅಂದರೆ ನೋಡೋದಕ್ಕಾಗಲ್ಲ. ಯೂಶ್ವಲಿ ಎಲ್ಲರೂ ಹೇಳ್ತಾರಲ್ವಾ, ಮನೇಲಿದ್ರೆ ಏನು ಕೆಲಸ ಇರುತ್ತೆ, ನಾರ್ಮಲ್ ಆಗಿ ಆರಾಮಾಗಿ. ನಾನು ಕೆಲವೊಂದು ರೀಲ್ಸನ್ನೆಲ್ಲ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ಲೈಕ್ ಚೆನ್ನಾಗಿತ್ತು ಅವನ್ನ ನೋಡಿದಾಗ. ಅಂದರೆ ನನ್ನ ಹಸ್ಬೆಂಡು ನಾನು ಮನೇಲಿ ಏನು ಮಾಡ್ತಿರ್ತೀನಿ ಅಂತ ಯೋಚನೆ ಮಾಡ್ತಿರ್ತಾರೆ ಅನ್ನೋದಕ್ಕೆ, ಲೈಕ್ ಯಾವಾಗೂ ಬೆಡ್ ಮೇಲೆ ಮಲ್ಕೊಂಡಿರ್ತೀನಿ ಅನ್ನೋದನ್ನ ಕೆಲವರು ಮಲ್ಕೊಂಡು ಪಾತ್ರೆ ತೊಳಿತಾ ಇರೋ ಥರ, ಮಲ್ಕೊಂಡು ಅಡುಗೆ ಮಾಡೋ ಥರ, ಲೈಕ್ ಆ ಟೈಪ್ ಒಂದು ಕಾಮಿಡಿ ರೀಲ್ ಮಾಡಿದ್ರು. ನಿಜವಾಗ್ಲೂ ಅದು ಎಷ್ಟು ನಿಜ ಅನ್ನಿಸುತ್ತೆ. ಬಿಕಾಸ್ ಯಾರೇ ಆಗಲಿ ಹೊರಗ್ನವ್ರು ಅದೇ ಥರ ಯೋಚನೆ ಮಾಡ್ತಾರೆ, ಎಸ್ಪೆಷಲಿ ಹಸ್ಬೆಂಡ್ಸು. ಅಯ್ಯೋ ಇವಳು ಏನು ಆರಾಮಾಗಿ ಮನೇಲಿ ಇರ್ತಾಳೆ ಅಂತ ಹೇಳಿ. ಬಟ್ ಹಸ್ಬೆಂಡ್ಸ್ ಆದರೂ ಯೋಚನೆ ಮಾಡಲಿ, ಒಂದು ಪಕ್ಷ ಪರವಾಗಿಲ್ಲ, ಅರ್ಥ ಮಾಡ್ಕೊಂಡ್ಬಿಡ್ಬೋದು ನಾವು. ಆದರೆ ಕೆಲವು ಲೇಡೀಸು ಸಹ ಅದೇ ಥರ ಯೋಚನೆ ಮಾಡ್ತಾರೆ, ಇವ್ರಿಗೇನು ಆರಾಮಾಗಿ ಅವ್ರಿಗೆ ಗೊತ್ತಿರುತ್ತೆ ಒಂದು ಮನೆ ಕೆಲಸ ಅಂದರೆ ಏನು ಅನ್ನೋದು. ಗೊತ್ತಿದ್ರೂ
ಅದೇ ತರ ಟಾಂಟ್ ಮಾಡೋದು ಮಾಡ್ತಾನೆ ಇರ್ತಾರೆ. ನಾನು ರೀಸೆಂಟ್ ಆಗಿ ಒಂದು ಯೂಟ್ಯೂಬ್ ಅಲ್ಲಿ ಹಿಂಗೆ ಸ್ಕ್ರೋಲ್ ಮಾಡುವಾಗ ಒಂದು ವಿಡಿಯೋ ನೋಡಿದೆ, ಯಾರೋ ನೆಗೆಟಿವ್ ಕಮೆಂಟ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಒಬ್ರು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು. ಅವಾಗ ಯೋಚನೆ ಅನ್ಕೊಂಡೆ ನಾನು, ಅಂದ್ರೆ ಹೆಣ್ಣಿಗೆ ಎಣ್ಣೆ ಶತ್ರುನಾ, ಆತರ ನೆಗೆಟಿವ್ ಕಮೆಂಟ್ಸ್ ಹಾಕೋ ಅವಶ್ಯಕತೆ ಏನಿದೆ? ಒಂದು ಯೂಟ್ಯೂಬ್ ಬ್ಲಾಗರ್ ಅಂತಂದ್ರೆ ನಾವೇನೋ ನಮ್ಮ ದಿನಚರಿನ ತೋರಿಸ್ತಿರ್ತೀವಿ, ಕೆಲವೊಂದು ರೆಸಿಪೀಸ್ ತೋರಿಸ್ತಿರ್ತೀವಿ, ಕೆಲವೊಂದು ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದನ್ನ ತೋರಿಸ್ತಿರ್ತೀವಿ. ಅದರಲ್ಲಿ ಕೆಲವ್ರಿಗೆ ಉಪಯೋಗ ಇರುತ್ತೆ, ಖಂಡಿತ ಇಲ್ಲ ಅಂತಿಲ್ಲ. ಕೆಲವ್ರಿಗೆ ಅದು ವೇಸ್ಟ್ ಆಫ್ ಟೈಮ್ ಅಂತಾನೂ ಅನ್ಸುತ್ತೆ. ಒಬ್ಬೊಬ್ರು ಒಪಿನಿಯನ್ ಒಂದೊಂದ್ ತರ ಇರತ್ತೆ. ಸೊ ಅವ್ರವ್ರ ಒಪಿನಿಯನ್ಗೆ ಖಂಡಿತ ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ. ಸೊ ಯಾರಿಗಾದ್ರೂ ಅದು ವಿಡಿಯೋ ವೇಸ್ಟ್ ಆಫ್ ಟೈಮ್ ಅನ್ಸುತ್ತೆ, ಇಲ್ಲ ಅಂದ್ರೆ ಇರಿಟೇಷನ್ ಅಪ್ಪ ಇದೆಲ್ಲ ನೋಡೋದು ಅವಸರ ಇದೆಯಾ ನಮ್ಗೆ ಅಂತ ಅನ್ಸಿದ್ರೆ ತುಂಬಾ ಸಿಂಪಲ್, ಅದು ಸ್ಕ್ರೋಲ್ ಮಾಡ್ಬಿಡ್ಬೋದು. ಆತರ ಅಷ್ಟು ಈಸಿ ಮೆಥಡ್ ಇರುತ್ತೆ. ಸೊ ಅದನ್ನ ಬಿಟ್ಬಿಟ್ಟು ತೀರಾ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ಕೊಂಡು ಅವ್ರ ಟೈಮು ವೇಸ್ಟ್ ಮಾಡ್ಕೊಂಡು ಇವ್ರ ಟೈಮು ವೇಸ್ಟ್ ಮಾಡ್ಕೊಂಡು, ಪ್ಲಸ್ ಇನ್ನೊಂದು ಯೋಚನೆ ಮಾಡಿ ನೀವು, ಇವಾಗ ನನ್ನೇ ತಗೊಳ್ಳಿ ಎಕ್ಸಾಂಪಲ್. ಈಗ ನಾನು ಯಾರೋ, ಈಗ ನೀವು ನನ್ನ ವಿಡಿಯೋಸ್ ನೋಡ್ತಿರೋರು ಕೆಲವರು ನನಗೆ ಗೊತ್ತಿರೋರು ಇರ್ತಾರೆ, ಕೆಲವ್ರು ನನಗೆ ಗೊತ್ತಿಲ್ಲದೆ ಇರೋರು ಇರ್ತಾರೆ, ಎಲ್ಲೆಲ್ಲಿಂದನೋ ನನ್ನ ವಿಡಿಯೋಸ್ನ ನೋಡೋರು ಇರ್ತಾರೆ. ಆಲ್ಮೋಸ್ಟ್ ಆಲ್ ಪಾಸಿಟಿವ್ ಆಗೇ ಇರುತ್ತೆ ನನ್ನ ಒಂದು ಕಮೆಂಟ್ಸ್. ನೀವು ನೋಡಿದ್ರೆ ಯಾರೋ ಒಬ್ರಿಬ್ರು ನೆಗೆಟಿವ್ ಮಾಡ್ತಾರೆ ಅನ್ಕೊಳ್ಳಿ, ಅದನ್ನ ಬಿಟ್ಬಿಡಿ ಆ ನೆಗೆಟಿವ್ ಕಮೆಂಟ್ ಅವ್ರನ್ನ. ಬಟ್ ನಾನು ಯೋಚನೆ ಮಾಡೋದು, ಇವಾಗ ಎಲ್ಲೋ ಇಂದ ನನ್ನ ವಿಡಿಯೋನ ನೋಡ್ತಿರ್ತಾರೆ, ಬಟ್ ಅವ್ರಿಗೆ ನನ್ನ ವಿಡಿಯೋ ಇಷ್ಟ ಆಗಲ್ಲ. ಓಕೆ, ಈ ಅಮ್ಮ ಮಾಡೋದು ನಮ್ಗೆ ಇರಿಟೇಟ್, ಅಂದ್ರೆ ನೋಡೋದಕ್ಕೆ ನಮ್ಗೆ ಬೋರ್ ಆಗತ್ತೆ ಅಂತ ಅನ್ನಿಸಿದ್ರೆ ಸ್ಕ್ರೋಲ್ ಮಾಡ್ಬಿಡ್ಬೋದು ಅಲ್ವಾ. ಆದ್ರೆ ಆತರ ಮಾಡೋದಿಲ್ಲ. ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಕು, ನಮ್ಮನ್ನ ಟಾಂಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಇರುತ್ತೆ ಮೈಂಡ್ ಅಲ್ಲಿ. ಸೊ ನಾನು ಯೋಚನೆ ಮಾಡ್ತೀನಿ, ನೀವೆಲ್ಲೋ ಇರ್ತೀರಾ, ನನಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ, ಲೈಕ್ ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಮೈಂಡ್ಗೆ? ಬಿಕಾಸ್ ಇವಾಗಿನ ಜನ್ರೇಷನ್, ಇವಾಗಿನ ಅಂದ್ರೆ ನಮ್ಮ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅಂದ್ರೆ, ನಾವು ಇವಾಗ ಮಾಡಿರೋ ತಪ್ಪಿಗೆ ತಕ್ಷಣ ನಾವು ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇರ್ತೀವಿ. ಎಷ್ಟು ಜನರೇಷನ್ ಫಾಸ್ಟ್ ಆಗಿ ಆಗ್ತಿದ್ಯೋ, ಇವನ್ ನಮ್ಮ ಮಿಸ್ಟೇಕ್ಸ್ಗೂ ಪನಿಷ್ಮೆಂಟ್ಸ್ ಅನ್ನೋದು ಸಹ ಅಷ್ಟು ಫಾಸ್ಟ್ ಆಗಿ ಸಿಗ್ತಿದೆ. ಸೊ ನಾನು ಯಾರು ಅನ್ನೋದೇ ಗೊತ್ತಿರಲ್ಲ, ನನ್ನ ಬಗ್ಗೆ ಆತರ ನೀವು ಮಾತಾಡಿದ ತಕ್ಷಣ ನಿಮ್ಗೆ ಅದು ಕೆಲವು ಸತಿ ನಾವೇನಾದ್ರೂ ಬೇಸರ ಮಾಡ್ಕೊಂಡಾಗ, ಹರ್ಟ್ ಆದಾಗ ಅದು ರಿಪೀಟ್ ನಿಮ್ಗೆ ಹೊಡಿಯುತ್ತೆ ಅಂತ ಅನ್ನೋ ಥಾಟ್ ಸಹ ನಿಮ್ಗಳಿಗೆ ಬರಲ್ವಾ ಅನ್ನೋದು ಬರತ್ತೆ. ಬಿಕಾಸ್ ಬಟ್ ಟು ಬಿ ಫ್ರ್ಯಾಂಕ್, ನನ್ಗೆ ಯಾರು ಅಷ್ಟು ಕೆಟ್ಟದಾಗಿ ಇದುವರೆಗೂ ಕಮೆಂಟ್ ಮಾಡಿಲ್ಲ. ನಾನು ಆತರ ಬಂದ್ರು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ, ಡಿಲೀಟ್ ಮಾಡ್ಬಿಡ್ತೀನಿ, ಇಲ್ಲ ಅಂದ್ರೆ ಅವ್ರನ್ನ ಚಾನಲ್ ಇಂದ ಹೈಡ್ ಮಾಡ್ತೀನಿ. ಪಾಪ ಸುಮ್ನೆ ಏನಕ್ಕೆ ನನ್ನ ವಿಡಿಯೋಸ್ನೆಲ್ಲ ನೋಡ್ಕೊಂಡು ಅವರ ಮೆಂಟಲ್ ಹೆಲ್ತ್ ಅನ್ನ ಹಾಳು ಮಾಡ್ಕೋಬೇಕು ಅಂದ್ಬಿಟ್ಟು. ಬಟ್ ಒಂದ್ ವಿಡಿಯೋ ನೋಡ್ದೆ, ಬಟ್ ಅವ್ರ ಹೆಸರು ಬೇಡ, ಅವ್ರು ಹೇಳ್ತಿದ್ದಾಗ ನಂಗೆ ನಿಜವಾಗ್ಲೂ ಬೇಸರ ಆಯ್ತು. ಅಷ್ಟು ಕೆಟ್ಟದಾಗಿ ಅಷ್ಟು ಪರ್ಸನಲ್ ವಿಚಾರಗಳನ್ನೆಲ್ಲ ತೆಗೆದು ಕಮೆಂಟ್ ಮಾಡೋ ಅವಶ್ಯಕತೆ ತಾನೇ ಏನಿದೆ ಅಂತ ಹೇಳಿ. ಸೊ ಜಸ್ಟ್ ಒಂದು ನಾರ್ಮಲ್ ಆಗಿ ನನ್ನ ವಿಡಿಯೋಸ್ ನೋಡೋರ್ಗೆ ಒಂದು ನನ್ನ ಕಡೆಯಿಂದ ಅದು ಒಂದನ್ನ ಹೇಳ್ತೀನಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಸ್ಕಿಪ್ ಮಾಡಿ, ಇಲ್ಲ ಸ್ಕ್ರೋಲ್ ಮಾಡಿ ಬಿಟ್ಬಿಡಿ. ಇಲ್ಲ ನಿಮ್ಗೆ ಏನಾದ್ರೂ ಸಜೆಷನ್ ಅಂದ್ರೆ ನನಗ್ ಮಾತ್ರನೇ ಅಲ್ಲ, ಯಾರೇ ಒಂದು ಬೇರೆ ಚಾನಲ್ ಆಗಿರ್ಬೋದು, ಸಜೆಷನ್ ಕೊಡಬೇಕು ಅಂತ ಅನ್ಸಿದ್ರೆ ಖಂಡಿತ ಕೊಡಿ. ಬಿಕಾಸ್ ನೀವು ವಿಡಿಯೋಸ್ ನೋಡ್ತಿರ್ತೀರಾ, ನಿಮ್ಗೆ ರೈಟ್ಸ್ ಇರುತ್ತೆ. ಆದ್ರೆ ತೀರಾ ನಾವು ಅವ್ರನ್ನ ಪರ್ಸನಲ್ ಅಟ್ಯಾಕ್ ಮಾಡಿ, ತೀರಾ ಅವ್ರಿಗೆ ಹರ್ಟ್ ಮಾಡೋ ತರ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಅದು ರಿಪೀಟ್ ನಮ್ಗೆ ಹೊಡೆಯುತ್ತೆ. ಯಾವುದೋ ಬೇರೆ ಮುಖಾಂತರ, ಅಂದ್ರೆ ನಾವು ಒಬ್ಬರಿಗೆ ನೋವು ಕೊಟ್ಟಿದ ತಕ್ಷಣ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳಕ್ ಹೋಗ್ಲೇಬಾರ್ದು. ಬಿಕಾಸ್ ನಮ್ಗೆ ಇನ್ನೊಬ್ರು ಯಾರೋ ಇದ್ದೇ ಇರ್ತಾರೆ. ನೀವು ಒಳ್ಳೇದ್ ಮಾಡಿದ್ರು ನಿಮ್ಗೆ ಒಳ್ಳೇದ್ ಮಾಡೋದು ಇರ್ತಾರೆ, ಕೆಟ್ಟದ್ ಮಾಡಿದ್ರು ಅದ್ ಕೆಟ್ಟದ್ ಮಾಡೋರು ಇದ್ದೇ ಇರ್ತಾರೆ. ಸೊ ಹಂಗೆ ಕ್ಯಾಶುವಲ್ ಆಗಿ ವಿಡಿಯೋದಲ್ಲಿ ಹೇಳ್ಬೇಕು ಅನ್ನಿಸ್ತು, ಶೇರ್ ಮಾಡ್ಕೊಂಡೆ ಅಷ್ಟೇ. ಈ ವ್ಲಾಗ್ ವಿಚಾರಕ್ಕೆ ಬಂದ್ರೆ, ಸೊ ನಂದು ರೂಮ್ ಕಂಪ್ಲೀಟ್ ಎಲ್ಲ ಕ್ಲೀನ್ ಆಯ್ತು. ಸೊ ಆಗ್ಲೇ ನೋಡ್ದಂಗೆ ನೀವು, ಪಾವನಿನೂ ಅವಳ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಲು. ಇನ್ನ ಹೆಣ್ಮಕ್ಳು ಅಂತಂದ್ರೆ ನಿಜವಾಗ್ಲೂ ಎಷ್ಟು ಐಟಮ್ಸ್ ಇರತ್ತೆ, ನೀವು ನೋಡಿದ್ರಿ ಅನ್ಸುತ್ತೆ. ಈಗ ಬಿಫೋರ್
ಅದ್ರಲ್ಲೂ ಇಬ್ರು ಡ್ಯಾನ್ಸರ್ಸ್ ಬೇರೆ ಆಗಿರೋದ್ರಿಂದ ಅವ್ರದ್ದು ಇನ್ನೂ ಸ್ವಲ್ಪ ಐಟಮ್ಸ್ ಜಾಸ್ತಿನೇ ಇದೆ. ಸಪ್ರೇಟ್ ಆಗಿ ಇಟ್ಕೊಂಡಿದ್ದಾರೆ. ಇನ್ನ ಪಾವನಿ ಅವಳ ರೂಮ್ ಅವಳು ಕ್ಲೀನ್ ಮಾಡ್ಕೋತಾಳೆ. ಹನಿ ರೂಮು. ಬಟ್ ಇವಾಗ ಹನಿ ಇಲ್ವಲ್ಲ. ನಿಜವಾಗ್ಲೂ ಹನಿ ರೂಮ್ ಏನಾದ್ರೂ ನಾನು ತೋರಿಸ್ಬಿಟ್ರೆ ನೀವೆಲ್ಲ ನನ್ಗೆ ಹೆಂಗ್ ಬೈಕೋತಿರೋ ಗೊತ್ತಿಲ್ಲ. ಈ ಅರ್ನಿ ಕಲೆಕ್ಷನ್ಸ್ದು ಏನೇನಿದೆ ನಂದು ಸ್ಟಾಕ್ ಎಲ್ಲ ಅವಳ ರೂಮ್ಗೆ ಡಂಪ್ ಮಾಡ್ಬಿಟ್ಟಿದೀನಿ. ಬಿಕಾಸ್ ಈಗ ಅವಳು ಇಲ್ವಲ್ಲ ಅಂತ ಹೇಳಿ. ಹನಿ ಏನಾದ್ರೂ ಬಂದು ನೋಡಿದ್ರೆ ಏನಮ್ಮ ನನ್ನ ರೂಮ್ ನಿಂಗೆ ಮಾಡಿ ಹಾಕ್ಬಿಟ್ಟಿದೀರಾ ಅಂತಾಳೋ ಏನೋ. ಇನ್ನ ಹಾಗೆ ನಾವಿಬ್ರು ಇದೆಲ್ಲ ಕ್ಲೀನ್ ಮಾಡ್ಕೊಡೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದ್ರು. ಸೊ ಅವಾಗ್ಲೇ ಹೇಳ್ದಂಗೆ ಇವತ್ತು ನನ್ನ ಕಾರ್ಪೆಟ್ ನಿಜವಾಗ್ಲೂ ಕ್ಲೀನ್ ಆಗೋಯ್ತು. ಅವ್ರು ಪ್ರಾಮಿಸ್ ಮಾಡ್ದಂಗೆ 2 ಅವರ್ಸ್ ಅಲ್ಲಿ ಬರ್ತೀನಿ ಅಂದ್ರು. ಬಟ್ 3 ಅವರ್ಸ್ ತಗೊಂಡ್ರು. ಅದು ಅವ್ರು 3 ಅವರ್ಸ್ ತಗೊಂಡಿದ್ದು ನನ್ಗೂ ಒಳ್ಳೇದಾಯ್ತು. ಬೇರೆದು ಸ್ವಲ್ಪ ಕ್ಲೀನಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ ನಾನು. ಆಮೇಲೆ ಬಂದ್ಮೇಲೆ ನಾನು ಬಟ್ಟೆನೂ ಇವತ್ತು ಕಂಪ್ಲೀಟ್ ಆಗಿ ಒಂದು ಬಟ್ಟೆನೂ ಬಿಡ್ದಂಗೆ ಹಾಕ್ಬಿಡ್ಬೇಕಂತ ಹೇಳಿ ಮಿಷಿನ್ ಬಟ್ಟೆನೂ ಎಲ್ಲ ಹಾಕೊಂಡು ಹಂಗೆ ಇಬ್ರು ಸೇರ್ಕೊಂಡು ಕಾರ್ಪೆಟ್ ಎಲ್ಲ ಕ್ಲೀನ್ ಮಾಡಿದ್ವಿ. ನಮ್ದು ಹಾಲಲ್ಲಿ ಇದ್ದಿದ್ದ ಕಾರ್ಪೆಟ್ ಅಂತೂ ಎಷ್ಟು ಗಲೀಜಾಗಿತ್ತು ಅಂದ್ರೆ, ಇನ್ನೊಂದು ರೂಮ್ ಅಲ್ಲಿ ಒಂದು ಕಾರ್ಪೆಟ್ ಹಾಕಿದೆ, ಅದು ಚಿಕ್ಕದು. ಅದು ಆಲ್ರೆಡಿ ನಾನು 2 ಸತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದೇನು ಅಷ್ಟು ಗಲೀಜಿಲ್ಲ, ಅದು ನಾನು ಒಬ್ಳೆ ಮಾಡ್ಕೋಬಹುದು. ಬಟ್ ಹಾಲಲ್ಲಿ ಇದ್ದಿದ್ದಂತೂ ಒಬ್ಳ ಕೈಯಲ್ಲಿ ಮಾಡಕ್ ಆಗ್ತಿರ್ಲಿಲ್ವಲ್ಲ. ಅದಕ್ಕೆ ನಮ್ಮ ಮನೆಯವ್ರ ಹೆಲ್ಪ್ ನಾನು ಕೇಳ್ತಿದ್ದು. ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು. ಅವ್ರಿಗೆ ನೋಡ್ಬಿಟ್ಟು ಅಯ್ಯೋ ಇಷ್ಟು ಗಲೀಜಾಗಿತ್ತ ಕಾರ್ಪೆಟ್ಟು, ಇದ್ರ ಮೇಲೆ ಕುತ್ಕೊಂತಿದ್ವಾ ಅಂತ ಹೇಳ್ತಿದ್ರು. ಸೊ ಅದನ್ನೇ ಹೇಳ್ದೆ, ಇದು ನೋಡಿ ನನ್ಗೆ ಒಬ್ಳಗ್ ಆಗಲ್ಲ, ಆಗಂಗಿದ್ರೆ ಇದನ್ನು ನಾನು ಕ್ಲೀನ್ ಮಾಡ್ಬಿಡ್ತಿದ್ದೆ. ಸೊ ಅವಾಗ ಒನ್ ಮಂತ್ 2 ಮಂತ್ ಒಂದ್ಸತಿ ಕಾರ್ಪೆಟ್ ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಈಗೇನ್ ನೆನ್ನೆ ಸ್ವಲ್ಪ ಕ್ಲೀನಿಂಗ್ ಇತ್ತು. ಸೊ ಅದೇ ಕ್ಲಿಪ್ಪಿಂಗ್ಸ್ ಹಾಕೋದ್ ಬೇಡ ಅನ್ಬಿಟ್ಟು ನಾನು ಎಡಿಟ್ ಮಾಡುವಾಗ ಅದನ್ನೆಲ್ಲ ತೆಗೆದ್ಬಿಟ್ಟೆ. ಸೊ ಇದು ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡಿದೀನಿ. ಅವತ್ತಿನ ದಿನ ಪಾವನಿದು ಬರ್ತ್ಡೇ ಇತ್ತು. ಇನ್ನು ಅವಳಿಗೆ ಇಷ್ಟವಾಗಿರುವಂತದ್ದು ವೈಟ್ ಸಾಸ್ ಪಾಸ್ತಾನ ಮಾಡಿದ್ದೆ. ಹಾಗೇನೆ ಇನ್ನ ಬ್ರೇಕ್ಫಾಸ್ಟ್ಗೆ ಅನ್ಬಿಟ್ಟು ಮಶ್ರೂಮ್ ಸ್ಯಾಂಡ್ವಿಚ್ ನ ಮಾಡಿದ್ದೆ. ಸೊ ಮಶ್ರೂಮ್ ಸ್ಯಾಂಡ್ವಿಚ್ದು ರೆಸಿಪಿನ ನಾನು ಆಲ್ರೆಡಿ ಮಿನಿ ವ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸುಮಾರು ಒಂದು 11 ಗಂಟೆ ಆಗಿದೆ. ಈಗ ಹೇಗೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಬೆಳಿಗ್ಗೆನೆ ಪ್ಲಾನ್ ಮಾಡಿದೆ ನಾನು. ಪಾವನಿದು ಇವತ್ತು ಬರ್ಡೇ ಇತ್ತಲ್ವಾ. ಸೊ ಅವಳಿಗೆ ಅಂದ್ರೆ ಟಿಫನ್ ಏನ್ ಮಾಡ್ತೀನಿ ಅದನ್ನೆಲ್ಲ ನೀಟಾಗಿ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು ವಿತ್ ರೆಸಿಪಿ ಅಂತೆಲ್ಲ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಇನ್ನ ಮಶ್ರೂಮ್ದು ಸ್ಯಾಂಡ್ವಿಚ್ ಮಾಡಿದ್ನಲ್ವಾ ಟಿಫನ್. ಸೊ ಅದಕ್ಕೆ ಮಶ್ರೂಮ್ಸ್ ಬೇಕಿತ್ತು. ನೆನ್ನೆನೆ ನಮ್ಮ ಮನೆಯವ್ರನ್ನ ಹೇಳಿದೆ ತಗೊಂಡ್ ಬನ್ನಿ ಅಂದ್ಬಿಟ್ಟು. ಖಾಲಿ ಆಗೋಗ್ಬಿಟ್ಟಿತ್ತಂತೆ. ಸೊ ಫ್ರೆಶ್ ಆಗಿ ಬೆಳಿಗ್ಗೆಗೆ ಬರುತ್ತೆ ಅಂತ ಹೇಳಿದ್ರು ಅಂದ್ಬಿಟ್ಟು ಬೆಳಿಗ್ಗೆ ತಂತೀನಮ್ಮ ಅಂದ್ರು. ಸರಿ ತಗೊಂಡ್ ಬನ್ನಿ ಅಂತ ಹೇಳಿದೆ. ನಾನು ಯೂಶಲಿ ಈ ನಡುವೆ ಏನ್ ಮಾಡ್ತಿದ್ದೀನಿ ಅಂದ್ರೆ ಸ್ವಲ್ಪ ಬೆಳಿಗ್ಗೆ ಎದ್ದಿದ ತಕ್ಷಣನೇ ಸ್ನಾನ ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಹಂಗಾಗಿ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಅವರು ತರಕ್ ಹೋಗಿದ್ರು, ಇನ್ನೂ ಬಂದಿರ್ಲಿಲ್ಲ. ಸರಿ ಅಷ್ಟೊತ್ತಿಗೆ ಅಡ್ಗೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಡ್ಗೆಗೆಲ್ಲ ಕುಕ್ಕರ್ಗಿಟ್ಟು ಮುದ್ದೆಗೂ ಒಂದ್ ಸೈಡ್ ಎಲ್ಲ ಇಟ್ಟು ಎಲ್ಲ ಮಾಡ್ಕೊಂತಾ ಇದ್ದೆ. ಏನಾಗಿದೆ, ಕುಕ್ಕರ್ ಏನೋ ಕೂಗ್ತು. ಮುದ್ದೆನೂ ಬೆಂದಿತ್ತು, ಇನ್ನೇನ್ ಮುದ್ದೆ ಕಟ್ಟಬೇಕಿತ್ತು. ಅಷ್ಟೊತ್ತಿಗೆ ಸಿಲಿಂಡರ್ ಖಾಲಿ ಆಗೋಯ್ತು. ಏನ್ ಮಾಡೋದು ಅಂತ ಅಂದ್ಬಿಟ್ಟು ಹಾಕೊಳ್ಳೋಣ ಅಂತ ಹೋಗಿ ನೋಡ್ತೀನಿ, ಸಿಲಿಂಡರೇ ತರ್ಸಿಲ್ಲ ನಾನು. ನಿಜವಾಗ್ಲೂ ಕೆಲವು ಸತಿ ನಾವು ಲೇಡೀಸ್ ಮಾಡೋ ಕೆಲವೊಂದು ಬೇಜವಾಬ್ದಾರಿ ಕೆಲ್ಸಗಳಿಂದ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ. ನನ್ಗೂ ಹಂಗೆ ಆಗಿದೆ. ಅಂದ್ರೆ ಏನಾಯ್ತು ಅಂದ್ರೆ, ನಾವು ಸಿಲಿಂಡರ್ ನಮ್ಮ ಮನೆಯವ್ರು ಲಾಸ್ಟ್ ಒಂದು 15 ಡೇಸ್ ಔಟ್ ಆಫ್ ಹೋಗಿದ್ರು ಆಫೀಸ್ ಕೆಲ್ಸದ ಮೇಲೆ. ಆ ಟೈಮಲ್ಲಿ ಸಿಲಿಂಡರ್ ಖಾಲಿ ಆಗೋಗ್ಬಿಟ್ಟಿತ್ತು. ಸರಿ ಅವ್ರ ನಂಬರ್ ಇಂದಾನೆ ನಾವು ಬುಕ್ ಮಾಡ್ಕೊಬೇಕಿತ್ತು ಸಿಲಿಂಡರ್ನ. ಫೋನ್ ಮಾಡಿ ಹೇಳ್ದೆ, ಈ ತರ ಸಿಲಿಂಡರ್ ಖಾಲಿ ಆಗ್ಬಿಟ್ಟಿದೆ, ಬುಕ್ ಮಾಡಿ ಅಂತ ಹೇಳಿ. ಅವ್ರು ಸರಿ ಅಂತ ಹೇಳಿದ್ರು. ಮೇಲೆ ಸಿಗ್ನಲ್ ಸಿಕ್ಕಿಲ್ವಂತೆ ಅವ್ರಿಗೆ ಅಲ್ಲಿ. ಸರಿ ನನ್ಗೆ ಸಿಗ್ನಲ್ ಸಿಕ್ಕಿಲ್ಲ, ರೂಮ್ಗೆ ಹೋಗಿ ಮಾಡೋಣ ಅಂತ ಅವ್ರು ಯೋಚನೆ ಮಾಡ್ಕೊಂಡು ಸುಮ್ನಾಗ್ಬಿಟ್ಟು ಮರ್ತೋಗ್ಬಿಟ್ಟಿದ್ದಾರೆ. ಪ್ಲಸ್ ಇವನ್ ನಾನು ಅವ್ರು ಮರ್ತೋಗಿರೋದ್ರಲ್ಲಿ ಓಕೆ, ಬಟ್ ನನ್ಗಾದ್ರೂ ಇರ್ಬೇಕಿತ್ತು ಅಲ್ವಾ, ಸಿಲಿಂಡರ್ ಬರ್ಲಿಲ್ಲ ಮನೆಗೆ ಅನ್ನೋದು. ನಾನು ಕೆಲ್ಸದ ಮಧ್ಯದಲ್ಲಿ ಮರ್ತೋಗ್ಬಿಟ್ಟಿದೀನಿ. ಆಮೇಲೆ ಇವತ್ ಬೆಳಿಗ್ಗೆ ಅನ್ನಿಸ್ತು ನಿಜವಾಗ್ಲೂ ನಾನ್ ಮಾಡಿದ ತಪ್ಪಿಂದ ಎಷ್ಟು ಪ್ರಾಬ್ಲಮ್ ಆಯ್ತಪ್ಪ ಅಂತ ಹೇಳಿ. ಆಮೇಲೆ ಥ್ಯಾಂಕ್ ಗಾಡ್ ಏನಂದ್ರೆ, ನಮ್ಮನೆ ಟೆನೆಂಟ್ ಅಂದ್ರೆ ಬಾಡಿಗೆಗಿದ್ದಾರಲ್ವ ಕೆಳಗಡೆ ಮನೆಯವರು, ಅವ್ರ ಹತ್ರ ಕೇಳಿದ್ವಿ. ಅವರು ಇದೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾನು ಬೇರೆ ಇನ್ನೊಬ್ಬರನ್ನು ಕೇಳ್ತಾ ಇದ್ದೆ, ನಮ್ ನೈಬರ್ನ. ಅವರು ಇದೆ ಅಕ್ಕ ತಗೊಂಡೋಗಿ ಅಂತಂದ್ರು. ಸರಿ ಇವ್ರು ಹೆಂಗೂ ಕೊಟ್ರಲ್ವಾ, ಇವ್ರ ಹತ್ರನೇ ತಗೊಬಂದೆ. ಮತ್ತೆ ನಮ್ಮ ಮನೆ ಹತ್ರ ಎಲ್ಲ ಸ್ವಲ್ಪ ಹೆಲ್ಪ್ಫುಲ್ ಇದ್ದಾರೆ. ಒಂದು 3 ಜನ ಇದ್ದಾರೆ, ಸ್ವಲ್ಪ ಕಿರಿಕ್. ಅಷ್ಟೇ ಬಿಟ್ರೆ ಜಲಸ್ ಇದೆ ತುಂಬಾನೇ ನಾವಂದ್ರೆ. ಮತ್ತೆ ಸ್ವಲ್ಪ ಕಿರಿಕ್ ಇದ್ದಾರೆ. ಅಷ್ಟು ಬಿಟ್ರೆ ಬೇರೆಯವರೆಲ್ಲ ತುಂಬಾ ಅಂಡರ್ಸ್ಟ್ಯಾಂಡಿಂಗು, ತುಂಬಾ ಚೆನ್ನಾಗಿದ್ದಾರೆ ಇಲ್ಲಿ. ಸರಿ ಅವ್ರು ಹೆಂಗೋ ಸಿಕ್ತು ಸಿಲಿಂಡರು.
ಆ ಟೆನ್ಷನ್ ಅಲ್ಲಿ ನನಗೆ ಕ್ಲೀನಾಗಿ ಶೂಟ್ ಮಾಡ್ಕೊಳಕ್ಕೆಲ್ಲ ಆಗ್ಲಿಲ್ಲ. ಆಮೇಲೆ ಮಿನಿ ವ್ಲಾಗ್ಗೆ ಅಂತ ಹೇಳಿ ಸ್ಯಾಂಡ್ವಿಚ್ ರೆಸಿಪಿನ ಶೂಟ್ ಮಾಡಿದ್ದೀನಿ. ಅದನ್ನ ನಾನು ಮಿನಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಮೇ ಬಿ ಈ ವಿಡಿಯೋ ಬರೋ ಅಷ್ಟೊತ್ತಿಗೆ ಅದು ಅಪ್ಲೋಡ್ ಮಾಡ್ಬಿಟ್ಟಿರ್ತೀನಿ ಅಂತ ಹೇಳಿ ಅನ್ಸುತ್ತೆ. ಆಮೇಲೆ ನನ್ಗೆ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ ಬಿಕಾಸ್ ನನ್ಗೆ ಬೇಗ ಅವಳಿಗೆ ಟಿಫನ್ ರೆಡಿ ಆಗ್ಬೇಕಿತ್ತು, ಬಾಕ್ಸ್ ಪ್ಯಾಕ್ ಆಗ್ಬೇಕಿತ್ತು. ಆ ಟೆನ್ಷನ್ ಅಲ್ಲೇ ಇದೆ. ಹಾಗೇನೆ ಬೆಳಿಗ್ಗೆನೆ ಗಿಫ್ಟ್ ಎಲ್ಲ ಕೊಟ್ಟು ಅದೆಲ್ಲ ಶೂಟ್ ಮಾಡ್ಬೇಕು ಅಂತ ಫುಲ್ ಪ್ಲಾನ್ ಮಾಡಿದ್ದೆ. ಬಟ್ ಎಲ್ಲ ಎಡವಟ್ಟಾಗೋಯ್ತು. ಸರಿ ಆಯ್ತು ಅಂತ ಹೇಳಿ, ಅಂದ್ರೆ ನಾನು ಅವಳದು ಗಿಫ್ಟ್ ಬೇರೆ ರ್ಯಾಪ್ ಮಾಡಿರ್ಲಿಲ್ಲ. ಸರಿ ಅವಳ ಮುಂದೆ ಮಾಡಕ್ಕೂ ನನಗ್ ಸ್ವಲ್ಪ ಹಿಂಸೆ, ಅಂದ್ರೆ ಅವಳ ಮುಂದೆ ಮಾಡೋದು ಸರಿ ಇಲ್ಲ ಅಲ್ವಾ. ಆಮೇಲೆ ಮಾಡೋಣ ಅಂತ ಅನ್ಕೊಂಡು ಹೋಗ್ಲಿ ಬಿಡು, ಸಂಜೆ ಅವಳು ಕಾಲೇಜಿಂದ ಬಂದ್ಮೇಲೆ ಆರಾಮಾಗಿ ಗಿಫ್ಟ್ ಎಲ್ಲ ರ್ಯಾಪ್ ಮಾಡಿ ಇಟ್ಟು ಕೊಟ್ಟು ಆಮೇಲೆ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡು ಎಲ್ಲಾ ಕೆಲ್ಸಗಳನ್ನ ಮುಗಿಸ್ಬಿಟ್ಟು ಮತ್ತೆ ನಾನೀಗ ಶೂಟಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡೆ. ಇನ್ನ ಲ್ಯಾಡರ್ನ ಇಲ್ಲೇ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳಿದೆ. ಆಲ್ಮೋಸ್ಟ್ 80% ಮುಗಿಸ್ಬಿಟ್ಟಿದ್ದೀನಿ, ಏನೂ ಇಲ್ಲ. ಇನ್ನೇನಿದ್ರು ಸ್ವಲ್ಪ ಅಲ್ಲಿ ಮೇಲ್ಗಡೆ ಅದನ್ನೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಬೇಕು, ಮತ್ತೆ ದೇವ್ರ ಮನೆ ಕ್ಲೀನ್ ಮಾಡ್ಬೇಕು. ಸೊ ಅದೆಲ್ಲ ಬುಧವಾರನೋ ಗುರುವಾರನೋ ಮಾಡೋಣ. ಗುರುವಾರ ಇಲ್ಲ, ಬುಧವಾರನೇ ಮಾಡ್ಕೊಂಡ್ಬಿಡ್ತೀನಿ ಅನ್ಕೊಂಡಿದೀನಿ. ಇನ್ನ ಇವತ್ತು ಪಾವನಿ ಬರ್ಡೇ ಸ್ಪೆಷಲ್ ಅಂತಂದ್ರೆ ಆಗ್ಲೇ ನೀವು ನೋಡ್ದಂಗೆ ವೈಟ್ ಸಾಸ್ ಪಾಸ್ತಾ ಮತ್ತೆ ಸ್ಯಾಂಡ್ವಿಚ್ ಮಾಡಿದ್ದೆ. ಇನ್ನ ಇವತ್ತು ಸೋಮವಾರ ಆಗಿರೋದ್ರಿಂದ ಮೇಡಮ್ಗೂ ಅವ್ರ ಪಪ್ಪನ್ ತರ ಸಿಕ್ಕಾಪಟ್ಟೆ ಇಷ್ಟ ನಾನ್ ವೆಜ್. ಬಟ್ ನಾವು ಮಾಡಲ್ಲ, ಸೋಮವಾರ ಒಂದು ತಿನ್ನಲ್ಲ. ಈಗ ನಾನು ಹಬ್ಬ ಅಲ್ವಾ, ನಾನ್ ವೆಜ್ ಮಾಡೋದು ಇಲ್ಲ ಮನೇಲಿ. ಸರಿ ಹೊರ್ಗಡೆ ಎಲ್ಲಾದ್ರೂ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಅವಳು ನಾನ್ ವೆಜ್ಜೇ ಬೇಕಂತೆ. ಹಂಗಾಗಿ ನೆನ್ನೆನೆ ಹೋಗ್ಬೇಕಂತ ಅವ್ರ ಪಪ್ಪ ಅಂದ್ರು, ಸಂಡೇ ಅಲ್ವಾ ಹೋಗೋಣ ನಡಿಯಮ್ಮ ಅಂತಿದ್ದಕ್ಕೆ, ಇಲ್ಲ ಪಪ್ಪ ನಾನು ಓದ್ಕೊಬೇಕು ಬರಕ್ ಆಗಲ್ಲ ಅಂದ್ಲು. ಸರಿ ಆಯ್ತು ಅಂದ್ಬಿಟ್ಟು ಅವಳೇ ಹೇಳಿದ್ಲು ಟ್ಯೂಸ್ಡೇ ಹೋಗೋಣ ಪಪ್ಪ ಅಂತ ಅಂದ್ಬಿಟ್ಟು. ಆದ್ರೆ ನಾಳೆ ಕರ್ಕೊಂಡು ಹೋಗಿ ಬರ್ತೀವಿ. ಇನ್ ಬೇರೆ ಏನಾದ್ರೂ ಮಾಡೋಣ ಅಂತ ಅನ್ಬಿಟ್ಟು ಅನ್ಕೊಂಡ್ರೆ ಅವಳು ಏನೂ ಬೇಡ ಅಂದ್ಲು. ಫಸ್ಟ್ ಆಫ್ ಆಲ್ ಸ್ವೀಟ್ ಅಂತೂ ತಿನ್ನೋದೇ ಇಲ್ಲ ಅವಳುನು. ಸೇಮ್ ನಮ್ಗೆ ನಮ್ಮ ಮನೇಲಿ ನನ್ಗೆ, ಹನಿ ಮತ್ತೆ ಪಾವನಿ, ನಾವು 3 ಜನ ಸ್ವಲ್ಪ ಸ್ವೀಟ್ ಕಡಿಮೆನೆ. ನಮ್ಮನೆಯವರೇ ಸ್ವಲ್ಪ ಇಷ್ಟಪಡೋದು. ಆ ಜಾಮೂನೆ 3 ದಿನ ಇಟ್ಕೊಂಡು ಒಬ್ಬರೇ ತಿಂದಿದ್ದಾರೆ. ನಾನು ಮತ್ತೆ ಪಾವನಿ ಬಂದು ತಿಂದ್ಲೇನೋ ಅಷ್ಟೇ. ಇನ್ನ ನನಗೆ ಶುಗರ್ ಸಿರಪ್ ಅಲ್ಲಿ ಹಾಕಿರೋ ಜಾಮೂನ್ ಇಷ್ಟ ಆಗಲ್ಲ. ನಾನು ಆ ಬ್ಲಾಗಲ್ಲೇ ಹೇಳಿದೆ, ನಾನು ಡ್ರೈ ಜಾಮೂನ್ 1-2-3 ತಿಂದಿದ್ದೆ ಅಷ್ಟೇನೆ. ಸರಿ ಸ್ವೀಟ್ ಮಾಡ್ಬೇಡ ಅಮ್ಮ ಅಂತಾನೆ ಅಂದ್ಲು. ನೋಡೋಣ, ಅವಳು ಈವ್ನಿಂಗ್ ಬಂದ್ಮೇಲೆ ಕೇಳ್ಬಿಟ್ಟು ಬೇರೆ ಏನಾದ್ರೂ ಬೇಕಾ ಅಂತ ಹೇಳಿ ಮಾಡ್ಕೊಡ್ತೀನಿ, ಹಿಂಗ್ ಅನ್ಕೊಂಡಿದೀನಿ. ಇನ್ನ ಪಾವನಿಗೆ ಗಿಫ್ಟ್ ವಿಚಾರಕ್ಕೆ ಬಂದ್ರೆ ಕಾಸ್ಮೆಟಿಕ್ಸ್ ನ ತರಿಸಿದೀನಿ, ಮೇಕಪ್ ಪ್ರಾಡಕ್ಟ್ಸ್. ಅಂದ್ರೆ ಪಾವನಿ ಹತ್ರ ಇರ್ಲಿಲ್ಲ. ಹನಿಗ್ ಕೊಡ್ಸಿದೆ, ಬಟ್ ಪಾವನಿಗೆ ಇದುವರೆಗೂ ನಾನು ಯಾವುದೇ ಒಂದು ಮೇಕಪ್ ಪ್ರಾಡಕ್ಟ್ಸ್ ನ ಕೊಡ್ಸಿರ್ಲಿಲ್ಲ. ಸ್ಕಿನ್ ಕೇರ್ ಕೊಡ್ಸಿದ್ದೆ, ಕಾಸ್ಮೆಟಿಕ್ಸ್ ಕೊಡ್ಸಿಲ್ಲ. ಪಾಪ ನಂದೇ ಬಂದು ಯೂಸ್ ಮಾಡ್ಕೊಂಡು ಹಾಕೊಳ್ಳೋಳು. ಸರಿ 1-2 ಸತಿ ಕೇಳಿದ್ಲು, ಅಮ್ಮ ನನ್ಗೆ ಸಪ್ರೇಟ್ ಆಗಿ ಕೊಡಿಸ್ಬಿಡಿಮ್ಮ ಅಂತ ಅಂದ್ಬಿಟ್ಟು. ಹಂಗಾಗಿ ಇವತ್ತು ಅದೇ ಇರ್ಲಿ ಅನ್ಬಿಟ್ಟು ಈ ಸತಿ ಬರ್ಡೇಗೆ ಅದನ್ನೇ ತಗೊಂಡ್ ತರ್ಸಿದೀನಿ. ಲಾಸ್ಟ್ ಇಯರ್ ಬರ್ಡೇ ಚೆನ್ನಾಗಿತ್ತು. ಹನಿ ಇದ್ಲಲ್ವಾ, 16 ಗಿಫ್ಟ್ಸ್ ಅಂದ್ರೆ ಗಿಫ್ಟ್ಸ್ ನಾನೇ ತಂದಿದ್ದೆ. ಬಟ್ ಅದೊಂಥರ ಗೇಮ್ ಎಲ್ಲ ಹನಿ ಆಡ್ಸಿ ಚೆನ್ನಾಗಿ ಮಾಡಿದ್ಲು. ಈ ಸತಿ ಮತ್ತೆ ರಿಪೀಟ್ ಅದೇ ತರ ಮಾಡಿದ್ರೆ ಚೆನ್ನಾಗಿರಲ್ಲ. ಅದೇನೇ ಆಗ್ಲಿ ಒಂದ್ಸತಿಗೇನೆ ಚಂದ ಅವೆಲ್ಲಾನು. ಬಟ್ ಏನೋ ಇನ್ನೊಂದ್ 5-6 ವರ್ಷ ಆದ್ಮೇಲೆ ಎಗೇನ್ ಆತರ ಮಾಡಿದ್ರೆ ಅದೊಂದು ಚೆನ್ನಾಗಿರತ್ತೆ. ನೋಡೋಣ, ಎಗೇನ್ ಅವಳು 20th ಬರ್ಡೇಗೆ ಇಲ್ಲ 18th ಬರ್ಡೇಗೆ ಆತರ ಪ್ಲಾನ್ ಮಾಡ್ತೀನಿ. ನಾನು ಯೂಶಲಿ ಅವಳಿಗೆ 10ನೇ ವರ್ಷ ಬರ್ಡೇಗೂ 10 ಗಿಫ್ಟ್ ಕೊಡ್ಸಿದ್ದೆ. ಮತ್ತೆ ಲಾಸ್ಟ್ ಇಯರ್ 16 ಗಿಫ್ಟ್ ಕೊಡಿಸ್ದೆ. ಅಂದ್ರೆ ಸ್ವೀಟ್ 16ಗೆ ಎಂಟ್ರಿ ಆಗಿದ್ದಾಳೆ ನನ್ನ ಮಗಳು ಅಂತ ಹೇಳಿ. ಇನ್ನ ಈ ಸತಿನೂ ನನ್ನ ಪ್ರಕಾರ ಇರುತ್ತೇನೋ ಅದು 17. ನಾನೇ ಇನ್ನೂ ಸರಿಯಾಗಿ ಅದನ್ನ ನೋಡ್ಲಿಲ್ಲ. ಅವತ್ತು ಬಂದಿದ್ದ ಅರ್ಜೆಂಟ್ ಅಲ್ಲಿ ಅವಳು ಎಲ್ಲಿ ಬಂದ್ಬಿಡ್ತಾಳೋ ಅಂದ್ಬಿಟ್ಟು ಫಾಸ್ಟ್ ಆಗಿ ಸ್ವಲ್ಪ ಚೆಕ್ ಮಾಡ್ಬಿಟ್ಟು ಹಂಗೆ ಎತ್ತಿಕ್ಬಿಟ್ಟಿದ್ದೆ. ಸೊ ಈಗ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಡ್ತೀನಿ, ಅವಳು ಈವ್ನಿಂಗ್ ಬಂದ್ಮೇಲೆ ಕೊಡಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಸೊ ಇಷ್ಟಿದೆ. ಇನ್ನು ಆಲ್ಮೋಸ್ಟ್ ಇವತ್ತಿನ ಕೆಲಸ ಎಲ್ಲ ಮುಗಿಸಿದೀನಿ. ಅಂದ್ರೆ ಮನೆ ಕೆಲಸ ಸ್ವಲ್ಪ ಕ್ಲೀನಿಂಗ್ ಇತ್ತು, ಸರಿ ನಾಳೆ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಬಿಕಾಸ್ 1-2 ಶೂಟ್ ಇದೆ. ಹಾಗೇನೆ ನನ್ಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಒಂದು ವಿಡಿಯೋ ಲೈವ್ ಆಗ್ಬೇಕು. ಅದಕ್ಕೆ ಅರ್ಧ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಇನ್ನ ಅರ್ಧ ವಾಯ್ಸ್ ಓವರ್ ಕೊಟ್ಟು ಅದನ್ನ ಎಕ್ಸ್ಪೋರ್ಟ್ ಮಾಡಿ ನಾನು ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ನನಗೆ 2 hours ಅದೇ ಆಗೋಗ್ಬಿಡತ್ತೆ ಕೆಲಸ. ಹಂಗಾಗಿ ಈ ಕೆಲ್ಸಕ್ಕೆ ಸ್ವಲ್ಪ ಬ್ರೇಕ್ ಎಲ್ಲ ಆಗಿದೆ. ಇನ್ನೇನು ಕಾರ್ಪೆಟ್ಸ್ ಎಲ್ಲ ನೆನ್ನೆ ವಾಶ್ ಮಾಡಿದ್ವಲ್ಲ, ಇನ್ನೂ ಒಣಗಿಲ್ಲ. ಇವತ್ತು ಚೆನ್ನಾಗಿ ಬಿಸಿಲು ಬಂದಿದೆ. ಸೊ ಇವತ್ತೆಲ್ಲ ಬಿಡ್ತೀನಿ ಮೇಲೇನೆ. ಸಂಜೆ ಮಧ್ಯಾಹ್ನ ಮೇಲೆ ತಗೊಂಡ್ ಬಂದು ಹಾಕೊಳ್ಳೋಣ ಅನ್ಕೊಂಡಿದೀನಿ. ಇನ್ನೊಂದು ಅದೇ ಆಗ್ಲೇ ಹೇಳ್ದಂಗೆ ಒಂದು 20% ಕ್ಲೀನಿಂಗ್ ಇದೆ ಅಷ್ಟೇ.
ಸೊ ನಾಳೆ ಕಂಪ್ಲೀಟ್ ಮಾಡ್ಬಿಡ್ತೀನಿ ಎಲ್ಲ. ಇನ್ನು ಬುಧವಾರದಿಂದ ಕಂಪ್ಲೀಟ್ ದೇವ್ರ ಮನೆ ಕೆಲಸಗಳನ್ನ ಇಟ್ಕೊಳ್ಳೋಣ ಅನ್ಕೊಂಡಿದೀನಿ. ಸೊ ಹೀಗಿದೆ. ಈಗ ಗಿಫ್ಟ್ ಏನ್ ತಂದಿದ್ದೀನಿ ಅದನ್ನ ಪ್ಯಾಕ್ ಮಾಡಿ ಪಾವನಿ ಬರೋ ಅಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಬಿಡೋಣ. ಪಾವನಿಗೆ ನಾನು ಏನು ಪಾರ್ಸಲ್ಸ್ ಅದೇ ಮೀನ್ ಗಿಫ್ಟ್ ಕೊಡಕ್ಕೆ ಅಂತ ಹೇಳಿ ಪಾರ್ಸಲ್ ನ ಹೇಳಿದ್ನಲ್ವಾ, ತರ್ಸಿದ್ದೆ. ಕಾಸ್ಮೆಟಿಕ್ಸ್ ಎಲ್ಲ ನೈಕಾದಲ್ಲಿ ಬುಕ್ ಮಾಡ್ಬಿಟ್ಟಿದ್ದೆ ನಾನು. ಸೊ ಅದನ್ನ ಪ್ಯಾಕ್ ಮಾಡಿಕ್ಕಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರು. ಅಂದ್ರೆ ಪಾವನಿ ಬರ್ತಡೇ ಇತ್ತಲ್ವಾ, ವಿಶಸ್ ಹೇಳೋಣ ಅನ್ಬಿಟ್ಟು, ಇಲ್ಲ ಈ ತರ ಕಾಲೇಜ್ಗೆ ಹೋಗಿದ್ದಾಳೆ, ಸಂಜೆ 4 ಗಂಟೆ ಹಂಗ್ ಬರ್ತಾಳೆ, ಕಾಲ್ ಮಾಡು ಅಂತ ಅನ್ಬಿಟ್ಟು ಹೇಳ್ದೆ. ಸರಿ ಏನ್ ಮಾಡ್ತಿದ್ಯಾ ಅಂದ್ರು. ಈಗ ಪಾವನಿದು ಗಿಫ್ಟ್ ರ್ಯಾಪ್ ಮಾಡ್ತಿದ್ದೀನಿ ಅಂದೆ. ಇವಾಗ ಮಾಡ್ತಿದ್ಯಾ, ಬೆಳಿಗ್ಗೆನೆ ಕೊಡೋದಲ್ವಾ, ಅವಳಿಗೂ ಖುಷಿಯಾಗಿರೋದು ಕಾಲೇಜ್ಗೆ ಹೋಗೋ ಟೈಮ್ಗೆ ಗಿಫ್ಟ್ ಸಿಕ್ಕಿದ್ರೆ ಅಂತ ಅಂದು. ಇಲ್ಲ ಈ ತರ ಪ್ರಾಬ್ಲಮ್ ಆಗೋಯ್ತು ಅಂದ್ರೆ ಆಗ್ಲೇ ನಿಮ್ಗೆ ಹೇಳೋದ್ನಲ್ಲ ಸ್ಟೋರಿ ಸಿಲಿಂಡರ್ದು, ಅದನ್ನೇ ಹೇಳ್ದೆ. ಅವಳಿಗೆ ಬೈತಾ ಇದ್ಲು, ನೋಡ್ಕೊಬೇಕಲ್ವೇನೆ ಅಂತ ಅಂದ್ಬಿಟ್ಟು. ಅಯ್ಯೋ ಏನ್ ಮಾಡೋದು, ಟೆನ್ಷನ್ ಅಲ್ಲಿ ಮರ್ತೋಯ್ತು ಅಂತ ಹೇಳ್ದೆ. ಸರಿ ಬಿಡು ಅಂತ ಹೇಳಿ ಅವಳ ಜೊತೆ ಒಂದ್ ಸುಮಾರು ಒಂದ್ ಸ್ವಲ್ಪ ಹೊತ್ತು ಮಾತಾಡ್ದೆ, ಒಂದು 10 to 15 ಮಿನಿಟ್ಸ್. ಜಾಸ್ತಿ ಮಾತಾಡಕ್ ಆಗ್ಲಿಲ್ಲ, ಪಾಪ ಅವಳು ಕ್ಲೀನಿಂಗ್ ಮಾಡ್ಕೊಂತ ಇದ್ಲಂತೆ. ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಆಮೇಲೆ ಇಟ್ಟೆ. ಅಷ್ಟೊತ್ತಿಗೆ ನಾನು ಗಿಫ್ಟ್ ರ್ಯಾಪಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಇನ್ನ ಅಮೆಝಾನ್ ಅಲ್ಲಿ ನಾನು ಒಂದು ಪ್ರಾಡಕ್ಟ್ ನ ಬುಕ್ ಮಾಡಿದ್ದೆ, ಅದು ಪಾರ್ಸಲ್ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಬಂತು. ಸರಿ ಚೆಕ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದನ್ನು ಎಲ್ಲ ಚೆಕ್ ಮಾಡ್ಕೊಂಡೆ. ಇದು ನಾನು ಲಾಸ್ಟ್ ಟೈಮ್ ನಿಮ್ಗೆ ಶಾಪಿಂಗ್ ಬ್ಲಾಗ್ ಹಾಕಿದ್ದೆ ನೋಡಿ, ಚಿಕ್ಕಪೇಟೆಗೆ ಹೋಗಿದ್ದೆ ಅಂತ ಹೇಳಿ. ಆ ಟೈಮಲ್ಲಿ ನಾನು ಹೇಳಿದ್ದೆ ನಾನೊಂದು ಪೀಠನ ಮರ್ತು ಬಂದ್ಬಿಟ್ಟೆ ಅಂತ ಹೇಳಿ. ಎಗೇನ್ ನನ್ಗೆ ಚಿಕ್ಕಪೇಟೆಗೆ ಹೋಗಕ್ ಆಗ್ಲಿಲ್ಲ. ಅದಕ್ಕಾಗಿ ನಾನೇನ್ ಮಾಡ್ದೆ, ಸಿಮಿಲರ್ದೆ ಸ್ವಲ್ಪ ಅಮೆಝಾನ್ ಅಲ್ಲಿ ತುಂಬಾ ಕಷ್ಟಪಟ್ಟು ಹುಡುಕದೆ ಸೈಜು ಎಲ್ಲಾನು. ಕೊನೆಗೆ ಸಿಕ್ತು ನನ್ಗೆ, ಅದನ್ನ ಬುಕ್ ಮಾಡಿದೆ. ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಅದೇ ತರಾನೇ ಇದೆ ಎಲ್ಲ ಕಂಪ್ಲೀಟ್. ಕೆಳಗಡೆ ಅದು ವುಡನ್ ಎಲ್ಲಾನು ಸೇಮ್ ಬಂದಿದೆ. ಆದ್ರೆ ಏನಂದ್ರೆ ಮೇಲ್ಗಡೆ ಬಂದು ಇದು ಗೋಲ್ಡ್ ಶೀಟ್ ಇದೆ ಅಲ್ವಾ. ಆದ್ರೆ ನಾನ್ ನಮ್ಮ ಮನೇಲಿ ಇರೋದು ಅಂದ್ರೆ ನಾನು ಕಾಮಧೇನು ಇಟ್ಟಿದ್ದೀನಿ ನೋಡಿ, ಅದ್ರ ಕೆಳಗಡೆ ಇರೋದು ಅದು ಒಂಥರ ಆಂಟಿಕ್ ಆಗಿ ಬಂದಿದೆ. ಬಟ್ ಇದು ಕಂಪ್ಲೀಟ್ ಒಂಥರ ಗೋಲ್ಡ್ ಕಲರ್ ಇದೆ. ಸೊ ಅದಕ್ಕೂ ಇದಕ್ಕೂ ಸ್ವಲ್ಪ ವೇರಿಯೇಷನ್ಸ್ ಇದೆ ಕಲರ್ ಅಲ್ಲಿ. ಅದು ಚೆನ್ನಾಗಿತ್ತು, ಆಂಟಿಕ್ ಕಲರು. ಬಟ್ ಇಟ್ಸ್ ಓಕೆ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನನ್ಗೆ ಅಟ್ಲೀಸ್ಟ್ ಬೇಕಾಗಿದ್ ಸಿಕ್ತಲ್ವಾ. ಈಗಂತೂ ನಾನು ಚಿಕ್ಕಪೇಟೆಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬರಕ್ ಆಗಲ್ಲ. ಸೊ ಇನ್ನ ಇದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ಒಂದ್ಸತಿ ಚೆಕ್ ಮಾಡಿ ನೋಡಿ. ಸೊ ಇನ್ನ ನಾನು ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಪಾವನಿನೂ ಬಂದ್ಲು ಕಾಲೇಜಿಂದ. ಅವಳು ಫುಲ್ಲು ಬರ್ತಿದಂಗೆನೆ ಖುಷಿಯಾಗಿ ಬಂದ್ಬಿಟ್ಟಿದ್ಲು. ನಾನು ಏನಪ್ಪಾ ಅಂತಂದ್ರೆ ಅವಳ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಅವಳಿಗೆ ಈ ತರ ಪಾವನಿ ಅನ್ನೋದನ್ನ ಒಂದು ಗಿಫ್ಟ್ ಮಾಡಿದ್ದಾರೆ. ಸೊ ಅದು ಲೈಟಿಂಗ್ಸ್ ಎಲ್ಲ ಏನೋ ಬರೋ ತರ ಎಲ್ಲಾ ಫ್ರೆಂಡ್ಸ್ ಸೇರಿ ಮಾತಾಡ್ಕೊಂಡು ಗಿಫ್ಟ್ ಮಾಡೋದ್ರಂತೆ. ಚೆನ್ನಾಗಿತ್ತು, ನನ್ಗೂ ತುಂಬಾನೇ ಇಷ್ಟ ಆಯ್ತು. ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಆಮೇಲೆ ನಾನೇನ್ ಮಾಡ್ದೆ, ಅವಾಗ್ಲೇ ಪೀಠ ತರಿಸಿದ್ನಲ್ವಾ, ಆ ಬಾಕ್ಸ್ ಒಳಗಡೆ ಗಿಫ್ಟ್ ಬಾಕ್ಸ್ ಅನ್ನ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಕೊಟ್ಟೆ. ಅಂದ್ರೆ ಅವಳಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಣ ಅನ್ಬಿಟ್ಟು ಅವಳು ಆ ಬಾಕ್ಸ್ ನ ನೋಡ್ಬಿಟ್ಟು, ಏನಮ್ಮ ಇಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ದೀರಾ, ಏನ್ ಕೊಟ್ಟಿದ್ದೀರಾ ನನ್ಗೆ ಅಂತ ಕೇಳ್ತಿದ್ಲು. ಚೆಕ್ ಮಾಡಿ ನೋಡು ಅಂದ್ರೆ ಮತ್ತೆ ಅದ್ರೊಳಗಡೆ ಆ ಬಾಕ್ಸ್ ಇತ್ತು. ಅದೇ ಅವಳು ರೇಗಿಸ್ತಾ ಇದ್ಲು, ಏನಕ್ಕಮ್ಮ ಗಿಫ್ಟ್ ಎಲ್ಲ ಅಂದ್ರೆ ಗಿಫ್ಟ್ ರ್ಯಾಪಿಂಗ್ ಮಾಡಕ್ ಹೋದ್ರಿ, ಹಂಗೆ ಕೊಟ್ಟಿದ್ರೆ ಆಗ್ತಿತ್ತಲ್ವಾ ಅಂತ ಹೇಳಿ. ಸರಿ ಆಮೇಲೆ ಓಪನ್ ಮಾಡಿ ನೋಡಿದ ತಕ್ಷಣ ಅವಳಿಗಂತೂ ಫುಲ್ಲು ಖುಷಿ. ಅವಳು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ವಂತೆ ನಾನು ಇದನ್ನ ಕೊಡ್ತೀನಿ ಅಂತ ಅನ್ಬಿಟ್ಟು. ಮತ್ತೆ ಇನ್ನೊಂದು ಏನಾಗೈತೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ಅವಳಿಗೆ ಇವಾಗ 17th ಬರ್ತಡೆ. ನಾನು ನಿಜವಾಗ್ಲೂ ಕೌಂಟೇ ಮಾಡಿಲ್ಲ. ಅವಳು ಓಪನ್ ಮಾಡ್ತಾ ಮಾಡ್ತಾ ಹೇಳ್ತಿದ್ಲು, ಏನಮ್ಮ ಈ ಸತಿನೂ ನೀವು 17 ಕೊಟ್ಟಿದ್ದೀರಾ ಅಂತ ಅನ್ಬಿಟ್ಟು. ನಾನು ಇಲ್ಲಮ್ಮ, ನಾನೇನ್ ಕೌಂಟ್ ಮಾಡಿಲ್ಲ ಅಂತಂದೆ. ಸರಿ ಒಂದ್ಸತಿ ಕೌಂಟ್ ಮಾಡು ನೋಡೋಣ ಎಷ್ಟು ಬಂದಿದೆ ಅಂತ ಹೇಳಿ ಕೇಳ್ದೆ. ಸೊ ಎಲ್ಲ ಕೌಂಟ್ ಮಾಡಿದ್ರೆ 17 ಕರೆಕ್ಟ್ ಆಗಿ ಬಂದಿದೆ. ಅಂದ್ರೆ ಅದರಲ್ಲಿ 2 ಗಿಫ್ಟಿಂಗ್ ಅಂದ್ರೆ ಫ್ರೀ ಪ್ರಾಡಕ್ಟ್ ಬಂದಿದೆ, ಒಂದು ಲಿಪ್ಸ್ಟಿಕ್ ಮತ್ತೆ ಒಂದು ಕಾಜಲ್ಲು. ಸೊ ಅವೆರಡು ಸೇರಿದ್ರೆ ಕರೆಕ್ಟ್ ಆಗಿ 17 ಆಯ್ತು. ಸೊ ಅದು ನಾವಿಬ್ರು ನಗ್ತಾ ಇದ್ವಿ. ಪ್ರಾಡಕ್ಟ್ಸ್ ಎಲ್ಲ ನಾನು ನೈಕಾದಲ್ಲೇ ತರಿಸಿರೋದು. ಸೊ ಎಲ್ಲ ಅಂದ್ರೆ ಅವಳಿಗೆ ಯಾವ್ದ್ಯಾವ್ದು ಇಷ್ಟನೋ ಎಲ್ಲ ನೋಡಿ, ಮತ್ತೆ ಅವಳ ಸ್ಕಿನ್ ಟೋನ್ಗೆಲ್ಲ ನಾನು ಮ್ಯಾಚ್ ಮಾಡಿ ತುಂಬಾ ಕಷ್ಟಪಟ್ಟಿದ್ದೀನಿ ಬಿಡಿ ಇದನ್ನ ಸೆಲೆಕ್ಟ್ ಮಾಡೋ ಅಷ್ಟೊತ್ತಿಗೆ. ಬಟ್ ಫೈನಲಿ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಲ್ವಾ, ಅದೇ ನನಗೆ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಅನ್ಸುತ್ತೆ. ಅಂದ್ರೆ ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಅವಳಿಗೆ ಇಷ್ಟ ಆಯ್ತಲ್ವಾ, ಅದು ನನಗೆ ತುಂಬಾ ಖುಷಿ ಕೊಡ್ತು. ಇನ್ನ ಸಂಜೆ ಪಾವನಿ ಬರ್ತಡೇ ಇತ್ತಲ್ವಾ, ಸೊ ನಮ್ಮ ಅಣ್ಣನ ಮಕ್ಳು ಬಂದ್ರು. ಅವ್ರು ಬರೋ ಜೊತೆಗೆ ಹಂಗೆ ಜಾಸ್ಮಿನ್ ನ ಕರ್ಕೊಂಡ್ ಬಂದಿದ್ರು. ಸೊ ಜಾಸ್ಮಿನ್ ಅಂದ್ರೆ ನಾನು ಒಂದು ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ನಮ್ಮ ಅಣ್ಣನ ಮನೇಲಿ ಒಂದು ಪೆಟ್ ನ ತಗೋ ಬಂದಿದ್ದಾರೆ ಅಂತ. ನಮ್ಮ ಅತ್ತಿಗೆ ಫೇವ್ರೇಟ್ ಇದು. ಸೊ ಅವಾಗ ನೋಡಿದ್ರೆ ನೀವು ಆ ವ್ಲಾಗ್ ಅಲ್ಲಿ ನೋಡಿ ಎಷ್ಟು
ಪುಟ್ಟದಾಗಿತ್ತು. ಈಗ ನೋಡಿ ಎಷ್ಟು ದೊಡ್ಡದಾಗಿ ಹೋಗ್ಬಿಟ್ಟಿದೆ. ನಾನು ಅವಾಗ ನೋಡಿದ್ದಕ್ಕೆ ನಾನು ಸಹ ಇವತ್ತೇ ಅದನ್ನ ನೋಡಿದ್ದು. ಅದೇ ನೋಡ್ತಿದ್ದೆ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಆಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಇನ್ನ ನಮ್ಮ ಮನೆಗ್ ಬಂದ್ರೆ ಆ ಸೋಫಾ ಕಾರ್ನರ್ ಇದೆ ನೋಡಿ, ಆ ಗ್ಯಾಪು ಅದು ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಹೋಗ ಅಲ್ಲೇ ಕುತ್ಕೊಳ್ಳುತ್ತೆ. ನಾನು ಅದನ್ನೇ ಅನ್ಕೊಂತಾ ಇದ್ದೆ, ಈಗ ಇದು ಆಲ್ರೆಡಿ ಬಂದು 1-2 ಮಂತ್ಸ್ ಆಗಿದ್ರು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದೆ ಆ ಜಾಗನ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೆ. ಇನ್ನ ನಮ್ಮನೆಯವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಟ್ಟಿತ್ತು. ಅದನ್ನೇ ಹೇಳ್ತಿದ್ರು, ಎಷ್ಟ್ ಚೆನ್ನಾಗಿದೆ, ಎಷ್ಟ್ ಮುದ್ದಾಗಿದೆ ಅಲ್ವಾ ಇದು ಅಂತ ಹೇಳಿ. ಬಟ್ ನೋಡಕ್ಕೆ ನಮಗೂ ಇಷ್ಟ ಆಗುತ್ತೆ, ಮಾಡಕ್ಕೂ ಇಷ್ಟನೇ. ಆದ್ರೆ ಆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ನಿಜವಾಗ್ಲೂ ನಮ್ಗೆ ಒಂಥರ ಭಯ ಆಗುತ್ತೋ ಆಗಲ್ವೋ ಅನ್ನೋದು. ಅದೇ ನಮ್ಮನೆಯವರು ಹೇಳ್ತಾ ಇದ್ರು, ನೋಡೋಣ ಇರು ಇನ್ನೊಂದ್ ಸ್ವಲ್ಪ ದಿನ, ನಾವಿಬ್ರು ರೆಡಿ ಇದೀವಿ ಅಂತ ಅನ್ಸಿದ್ರೆ ನಾವು ಒಂದ್ ತಗೊಂಬರೋಣ ಅಂದ್ಬಿಟ್ಟು. ಅವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಟ್ಟಿದೆ ಇದನ್ನ ನೋಡಿ. ನೋಡೋಣ ಮುಂದಕ್ಕೆ ನಮ್ ಕೈಲಾದ್ರೆ ನಾವು ಒಂದು ಪೆಟ್ ತಗೊಂಬರೋಣ ಅಂತ ಹೇಳಿ ಅನ್ಕೊಂಡಿದೀವಿ. ಹಂಗೇನಾದ್ರೂ ಬಂದಿದೀವಿ ಅಂದ್ರೆ ನಿಜವಾಗ್ಲೂ ನಮ್ ಪಾವನಿ ಅಂತೂ ಎಷ್ಟು ಖುಷಿ ಪಡ್ತಾಳೋ ಗೊತ್ತಿಲ್ಲ. ಬಿಕಾಸ್ ಅವಳಿಗೆ ಪೆಟ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಸೊ ಇನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರತ್ತೆ ಅಂತ ಹೇಳಿ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.